ರೆಸ್ಟ್ ಮಾಡಿದವ್ರೆ ಎದ್ವಿ ಎದ್ದವ್ರ ಮತ್ತು ವಾಪಸ್ ರೂಮ್ ಐತಿ ಹುಡ್ಕೊಂಡ್ವಿ. ರೂಮ್ ಎಲ್ಲ ನೋಡ್ಕೊಂಡು ಬ್ಯಾಗ್ ಎಲ್ಲ ಒಳಗಿಟ್ಟು ರೂಮ್ ಒಳಗೆ ಚಾ ಚುಮರಿ ಕೊಡತ್ತಾರ ಅದನ್ನ ತಿನ್ಕೊಂಡವ್ರ ಹೊಳಿ ಕಡೆ ಹೊಂಟಿವಿ. ಹೊಳಿ ಕಡೆ ಅಲ್ಲೆಲ್ಲ ರಂಗೋಲಿ ಗಿಂಗೋಲಿ ಹಾಕತ್ತಿದ್ರು, ಯಾಕಂದರೆ ಈಗ ದೀಪ ಹಚ್ತಾರ. ಸೊ ಹಿಂಗಾಗಿ ನಮ್ಮ ಊರು ಜನ ಎಲ್ಲ ಕೂಡಿದ್ರು. ಎಲ್ಲ ಊರು ಜನ ಕೂಡಿ ಅದಕ್ಕೆ ಏನೇನು ಬೇಕಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳತ್ತಿದ್ರು. ಯಡೂರಾಗ ಈಗ ಕಾರ್ತಿಕ್ ಮಾಸ ಇರ್ತೈತಿ, ಅಂದ್ರೆ ಕಾರ್ತಿಕ್ ಇರ್ತೈತಿ. ಸೊ ಹಿಂಗಾಗಿ ಎಲ್ಲರೂ ಹೋಗಿ ಅಲ್ಲೇ ದೀಪ ಹಚ್ತಿರ್ತಾರೆ ಹೊಳಿ ದಂಡ್ಯಾಗ. ನಮ್ಮ ಊರನವರು ಓಮ್ ಅಂತ ಬರೆದ, ಕಣಗಾವ್ ಅಂತ ಬರೆದ, KA49 ಅಂತ ಬರೆದ ನಾವು ಎಲ್ಲ ಫುಲ್ ಜೋರು ಮಾಡಿದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಲ್ಲಿಗೆ ಗೋಕಾಕ್ದಿಂದ್ರನ ಬಂದಿರ್ತಾರೆ, ಅಂದರೆ ಗೋಕಾಕ್ ಜನ. ಸೊ ನಮ್ಮ ಊರಿಂದ ಒಂದು 70 ಜನ ಹೋಗಿದ್ವಿ ನಾವು. ಮತ್ತು ಎಲ್ಲ ಭಾಳ ಜನ ನಡ್ಕೊಂಡು ಬಂದಿರ್ತಾರೆ, ಒಂದು ಸ್ವಲ್ಪ ಜನ ಗಾಡಿಗೆ ಬಂದಿರ್ತಾರೆ. ಇಲ್ಲಿ ವರ್ಷ ಕಾರ್ತಿಕಿಗೆ ಏನಾರು ಡಿಫ್ರೆಂಟ್ ಮಾಡಿರ್ತಾರೆ. ಶಿವಲಿಂಗ ಅದು ಇದು ಮಾಡ್ಕೊಂಡು ಅದೆಲ್ಲ ನೀರೊಳಗೆ ಬಿಡೋದು, ಹೊಳಿ ಒಳಗೆ ಬಿಡೋದು ಮಾಡ್ತಾರೆ. ಈ ಸರ್ತಿ ಅಷ್ಟೊಂದು ಏನು ಜಾಸ್ತಿ ಡಿಫ್ರೆಂಟ್ ಏನು ಇದು ಮಾಡಲಿಲ್ಲ. ರಾತ್ರಿ ಕಾರ್ತಿಕೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು ಮತ್ತು ವಾಪಸ್ ಜಳಕಕ್ಕಂತೆ ಹೊಳಿ ಕಡೆ ಹೊಂಟಿವಿ. ನಮ್ಮ ಹುಡುಗರು ಮತ್ತು ವಿಶಾಲ ಮತ್ತು ವಿನಾಯಕ ಇವರಿಬ್ಬರು ಬಂದಿದ್ರು. ಅದಾದಮೇಲೆ ಹೊಳಿ ಕಡೆ ಹೋಗಿ ಜಳಕ ಮಾಡೋಕ್ಕಂತ ಹೋದ್ವಿ. ರಾತ್ರಿ ಮಾಡಿದ್ದೆಲ್ಲ ದೀಪ ಗೀಪ ಹಚ್ಚಿದ್ದೆಲ್ಲ ಹಂಗೆ ಇರ್ತೈತಿ. ಆಮೇಲೆ ಜಳಕ ಮಾಡ್ಕೊಂಡಾರ ಗುಡಿ ಕಡೆ ಹೋದ್ವಿ. ಗುಡಿ ಕಡೆ ಹೋಗಿ ದೇವರಿಗೆ ಕಾಯಿ ಕಪ್ರ ಮಾಡೋಣ ಅಂತೇಳಿ ನಮ್ಮ ಹುಡುಗರೆಲ್ಲ ಫುಲ್ ಜಗ್ಬಗ್ ರೆಡಿಯಾಗಿ ಹೊಂಟಿವಿ. ಕಾಯಿ ಕಪ್ರ ತೊಗೊಂಡು ಒಳಗೆ ಹೋಗಿ ಕಾಯಿ ಕಪ್ರ ಮಾಡಿಸಿ ದೇವರಿಗೆ ನಮಸ್ಕಾರ ಮಾಡಿ ಬಂದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಭಾಳ ಲೈನ್ ಇತ್ತು, ಗದ್ದಲು ಭಾಳ ಇತ್ತು. ಹಿಂಗಾಗಿ ವೀಡಿಯೋ ಮಾಡ್ಕೊತ ಇಲ್ಲಿ ಕುಂಡ್ರತಿ ಅಂತ ಬಿಟ್ಟೆ. ಮತ್ತು ಅದ ಗುಡಿ ಒಳಗಡೆ ಇನ್ನೊಂದು 2-3 ಗುಡಿ ದೇವರಿದ್ದು, ಅದಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡಿಕೊಂಡು ದರ್ಶನ ತೊಗೊಂಡು ರೂಮ್ ಕಡೆ ಬಂದ್ವಿ. ರೂಮ್ದಾಗೆಲ್ಲ ನಾವು ಹುಡುಗರ ದೇವ್ರ ದರ್ಶನ ಮಾಡಿಕೊಂಡು ಕಾಯಿ ಕಪ್ರ ಮಾಡಿಕೊಂಡು ಮತ್ತು ಅಭಿಷೇಕ ಮಾಡಿಕೊಂಡು ಬಂದು ಕುಂತಿದ್ರೆ. ರೂಮ್ ಒಳಗಡೆ ಹೋಗಿ ಪಳಾರತಿ ಮಾಡಿದ್ದೆಲ್ಲ ಇಟ್ಟು ಆಮೇಲೆ ಜಾತ್ರೆಯಾಗ ಬಂದ್ವಿ. ಜಾತ್ರೆಯಾಗ ಒಂದು ಸ್ವಲ್ಪ ಸಂತಿ ಮಾಡೋದಿತ್ತು. ಸೊ ಅದನ್ನೆಲ್ಲ ಸಂತಿ ಮಾಡ್ಕೊಂಡ್ವಿ. ಸಂತಿ ಮಾಡ್ಕೊಂಡಾರ ನಮ್ಮದು ರೂಮ್ ಬಿಡೋ ಟೈಮ್ ಆಯ್ತು ಮತ್ತು ಊರಿಗೆ ಹೋಗೋ ಟೈಮ್ ಆಯ್ತು. ಸೊ ಅಲ್ಲೇ ಒಂದು ಭಾಷಣ ಬಗ್ಯಾಕೆ ಒಂದು ಸ್ಟೇಜ್ ಇದನ್ನ ಇಟ್ಟಿದ್ರೆ, ದೊಡ್ಡ ರೂಮ್ ಇತ್ತು ರೀ, ಅದು ಹಾಲ್. ಯಡೂರಿಂದ ಹೋಗಿ ಬರ್ಬೇಕಾದ್ರೆ ವಾಪಸ್ ಅಲ್ಲೇ ಕರೋಶಿ ಅಂತೈತಿ, ಕರೋಶಿ ಬಸವೇಶ್ವರ. ಸೊ ಅಲ್ಲಿ ಹೋಗಿರ್ತಾರೆ. ಅಲ್ಲಿ ಹೋಗಿ ದರ್ಶನ ತೊಗೊಂಡು ದೇವ್ರ ನಮಸ್ಕಾರ ಮಾಡಿಕೊಂಡು ಇದು ಮಾಡಿಕೊಂಡು ಊರ ಕಡೆ ಬಂದ್ವಿ. ಗೋಕಾಕ್ದಾಗ ಬಂದ ಲಾಸ್ಟ್ ಟೈಮ್ ಇನ್ನು ಚಹಾ ಕುಡಿದು ಇದನ್ನು ಮಾಡಿ ನಮ್ದು ಜರ್ನಿ ಇಲ್ಲಿಗೆ ಎಂಡ್ ಮಾಡಿದ್ವಿ ರೀ. ಐ ಹೋಪ್ ನಿಮಗೆ ನಮ್ಮ ಯಡೂರ ಜರ್ನಿದ ಮಿನಿ ಬ್ಲಾಗ್ಸ್ ಇಷ್ಟ ಆಗಿದೆ ಅನ್ಕೋತೇನೆ ರೀ. ಇಷ್ಟ ಆಗಿರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಫಾಲೋನೂ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಇದೇ ಥರ ಮಿನಿ ಬ್ಲಾಗ್ಸ್ಗಳು ಹಾಕ್ತಾಯಿರ್ತೀನಿ.